ಎಸ್, ಆಕ್ರಮಣ ಮಾಡಿದರೆ ಪ್ರತಿರೋಧ ತೋರುವ ಪಂಚ್, ಪ್ರತಿ ಆಕ್ರಮಣದ ತಂತ್ರ, ಕಾಲಿನಿಂದ ಕಿಕ್, ರಕ್ಷಣಾತ್ಮಕ ತಂತ್ರ, ಪಂಚಿಂಗ್ ತಂತ್ರ ಸೇರಿದಂತೆ ಕರಾಟೆ ಹಾಗೂ ಪೆನಾಕ್ಸಿಲಾಟ್ ಕ್ರೀಡಾ ಕಲೆಯ ವಿವಿಧ ಮಾದರಿಯ ಕೌಶಲ್ಯವನ್ನ ವಿದ್ಯಾರ್ಥಿನಿಯರು ಪ್ರದರ್ಶನ ನೀಡಿ ಎಲ್ಲರೂ ಬೇರುವಂತೆ ಮಾಡಿದ್ರು. ಇದೇ ಸೆಪ್ಟೆಂಬರ್ 26ರಿಂದ 3 ದಿನಗಳ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ ಕೊಪ್ಪಳ ಜಿಲ್ಲೆಯಲ್ಲಿ ನಡೀತಾ ಇದ್ದು, ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಪೆನಾಕ್ಸಿಲಾಟ್ ಅಸೋಸಿಯೇಷನ್, ಇಂಡಿಯನ್ ಪೆನಾಕ್ಸಿಲಾಟ್ ಫೆಡರೇಷನ್ ಸಂಯುಕ್ತಾಶ್ರಯದಲ್ಲಿ ಮೈಸೂರು, ನಂಜನಗೂಡು ಮತ್ತು ಚಾಮರಾಜನಗರ ವಿದ್ಯಾರ್ಥಿನಿಯರಿಗಾಗಿ ಪೆನಾಕ್ಸಿಲಾಟ್ ಕ್ರೀಡೆಯ 2 ದಿನಗಳ ತರಬೇತಿ ಶಿಬಿರವನ್ನ ಆಯೋಜಿಸಲಾಗಿತ್ತು. ತರಬೇತಿಯಲ್ಲಿ ಭಾಗವಹಿಸಿದ್ದ 15 ವಿದ್ಯಾರ್ಥಿಗಳು ಕೊಪ್ಪಳದಲ್ಲಿ ನಡೆಯುವ ಪೆನಾಕ್ಸಿಲಾಟ್ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದು, ತರಬೇತಿಯ ಸಮಾರೋಪ ಸಮಾರಂಭವನ್ನ ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು. ನಂಜನಗೂಡು ಪಟ್ಟಣದ ಹುಲ್ಲಳ್ಳಿ ರಸ್ತೆಯ ರೋಟರಿ ಶಾಲೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿನಿಯರು ತರಬೇತಿಯಲ್ಲಿ ಕಲಿತ ಪೆನಾಕ್ಸಿಲಾಟ್ ಕಲೆಯ ವಿವಿಧ ಪಟ್ಟುಗಳನ್ನು ಪ್ರದರ್ಶಿಸಿ ಗಣ್ಯರುಗಳು ಉಬ್ಬೇರುವಂತೆ ಮಾಡಿದ್ರು. ಫುಲ್ ಮಾಡು. ಇದು ಇಂಡಿಯಾದಲ್ಲಿ ಸ್ಟಾರ್ಟ್ ಆದಾಗ ಫಸ್ಟ್ ರಿಜಿಸ್ಟರ್ಡ್ ಸ್ಟೇಟ್ ಅಂದ್ರೆ. ಈ ವೇಳೆ ತರಬೇತಿಯಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿನಿಯರಿಗೆ ಗಣ್ಯರುಗಳು ಪ್ರಶಸ್ತಿ ಪತ್ರಗಳನ್ನು ವಿತರಿಸಿ ಬೆನ್ನು ತಟ್ಟಿದ್ರು. ಈ ವೇಳೆ ಅಂತಾರಾಷ್ಟ್ರೀಯ ಆಟಗಾರ ಹಾಗೂ ತರಬೇತುದಾರರಾದ ಆಕಾಶ್ ದೊಡ್ವಾಡ ಮಾತನಾಡಿ, ಪೆನಾಕ್ಸಿಲಾಟ್ ಅನ್ನೋದು ನಮ್ಮದೇ ದೇಶದ ಕ್ರೀಡೆ. ಇಂಡೋನೇಷಿಯಾ, ಜಪಾನ್ ಸೇರಿ ಹಲವೆಡೆ ಇವುಗಳ ತರಬೇತಿ ಮತ್ತು ಕ್ರೀಡಾಕೂಟ ನಡೀತಾ ಇದ್ದು, ಈ ಕ್ರೀಡೆ ತನ್ನದೇ ಆದ ಕೌಶಲ್ಯ ಮತ್ತು ಸಾಮರ್ಥ್ಯವನ್ನ ಒಳಗೊಂಡಿದೆ. ಈ ರೀತಿಯ ತರಬೇತಿಗಳಲ್ಲಿ ಭಾಗವಹಿಸಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವುದರಿಂದ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಪ್ರಶಸ್ತಿ ಗೆದ್ದರೆ ಭವಿಷ್ಯದಲ್ಲಿ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಮತ್ತು ಸರ್ಕಾರಿ ಕೆಲಸಗಳು ಸಿಗುತ್ತವೆ. ಈ ನಿಟ್ಟಿನಲ್ಲಿ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದ್ರು. ಓದ್ಬೇಕು, ನಾನು ಪ್ರೆಷರ್, ಫ್ಯಾಮಿಲಿ ಪ್ರೆಷರ್, ಮನೆ ಪ್ರೆಷರ್ ಇಂದ, ಆದ್ರಿಂದ ಯಾವುದೇ ಒಂದು ಹುಡುಗ ಆಗಲಿ ಅವ್ರು ಸ್ಪೋರ್ಟ್ಸ್ ಅಲ್ಲಿ ಇರಬೇಕು. ಅದನ್ನ ಸ್ಕೂಲ್ಗಳೇ ಡೆವಲಪ್ ಮಾಡ್ಬೇಕು. ಆಕ್ಚುಲಿ ಇವಾಗಂತೂ ಸೆಂಟ್ರಲ್ ಗೌರ್ಮೆಂಟ್ಸ್ ಇದಾವೆ, ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್ ಇದಾವೆ. ಸ್ಕೂಲಲ್ಲಿ ಲೈಕ್ ವುಮೆನ್ಸ್ ಗಾಗ್ಲಿ ಮಾರ್ಷಲ್ ಆರ್ಟ್ಸ್ ಕಂಪಲ್ಸರಿ ಅಂತ ಮಾಡಿದ್ದಾರೆ. ಒಂದೊಂದು ನೋಟಿಸ್ ಗಳೆಲ್ಲ ಬಂದಿದಾವೆ. ಏನಂದ್ರೆ ಸೆಲ್ಫ್ ಡಿಫೆನ್ಸ್ ಇರಬೇಕು ವುಮೆನ್ಸ್ಗೆ ಅಂತ ಹೇಳಿ. ಆದ್ರಿಂದ ನಾನೇನ್ ಹೇಳೋದಂದ್ರೆ, ಇದೇ ತರ ನಂಜನಗೂಡಲ್ಲಿ ಇನ್ನ ಬಹಳ ಪ್ಲೇಯರ್ಸ್ ಸ್ಟೇಟ್ ಲೆವೆಲ್ ಆಡ್ಲಿ, ನ್ಯಾಷನಲ್ ಲೆವೆಲ್ ಆಡ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ವರೆಗೂ ಚಾನ್ಸಸ್ ಇರುತ್ತೆ. ನ್ಯಾಷನಲ್ಸ್ ಅಲ್ಲಿ ಗೋಲ್ಡ್ ಆದ್ರೆ ಆಟೋಮೆಟಿಕ್ ಆ ಹುಡುಗ ಇಂಟರ್ನ್ಯಾಷನಲ್ಸ್ ಹೋಗ್ತಾನೆ. ಇಂಟರ್ನ್ಯಾಷನಲ್ಸ್ ಮೆಡಲ್ ಆಯ್ತು ಅಂದ್ರೆ ಮುಗೀತು ಹುಡುಗ ಪರ್ಮನೆಂಟ್. ಏನಂದ್ರೆ ಇವಾಗ ಜೂನಿಯರ್ ಹುಡುಗ ಏನಾದ್ರು ಇಂಟರ್ನ್ಯಾಷನಲ್ ಆಡಿದ್ರೆ ಅವನಿಗೆ 21 ಇಯರ್ಸ್ ಅನ್ನೋದಷ್ಟಿಗೆ ಅವನ ಹತ್ರ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರುತ್ತೆ. ಪೆನಾಕ್ಸಿಲಾಟ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಲ್ಲಿ ಇದೆ. ನನಗೆ 2 ಶಾರ್ಟ್ ಲಿಸ್ಟ್ ಆಗಿದ್ದಾವೆ. ಫೈನಲ್ ರಿಸಲ್ಟ್ ನಾನು ವೇಟ್ ಮಾಡ್ತಿದ್ದೀನಿ. ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಯಾವುದು CBIC ಆಗಿರ್ಬೋದು. ಆಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಂಜನಗೂಡು ವಿನಾಯಕ ಮಿತ್ರ ಬಳಗದ ಬಾಲ್ಕುಮಾರ್ ಮಾತನಾಡಿ, ನಂಜನಗೂಡಿನಲ್ಲಿ ಪೆನಾಕ್ಸಿಲಾಟ್ ಎಂಬ ತರಬೇತಿ ಕಾರ್ಯ ನಡೀತಾ ಇರೋದು ಖುಷಿ ತಂದಿದೆ. ವಿದ್ಯಾರ್ಥಿಗಳ ಕೌಶಲ್ಯ ನೋಡಿ ಸಂತಸವಾಗಿದೆ. ಕ್ರೀಡೆಗೆ ಸಹಕಾರ ಮತ್ತು ಸಹಾಯ ಬೇಕಿದ್ದು, ಈ ನಿಟ್ಟಿನಲ್ಲಿ ತರಬೇತಿಯಲ್ಲಿ ಭಾಗವಹಿಸಿದ ಮಕ್ಕಳ ಪೈಕಿ ಕೆಲವು ಮಕ್ಕಳ ಮುಂದಿನ ಕ್ರೀಡಾಕೂಟ ಮತ್ತು ತರಬೇತಿಗೆ ಭಾಗವಹಿಸಲು ಬೇಕಾದ ಖರ್ಚನ್ನ ನಾನು ಕೊಡುವುದಾಗಿ ಹೇಳಿ ಶುಭ ಹಾರೈಸಿದ್ರು. ಹೆಚ್ಚಿಗೆ ಏನು ಮಾತಾಡ್ಕೊಂಡು ಬರಲ್ಲ, ಅವರು ಏನು ಸ್ನೇಹಿತರು ಹೇಳೋದು ಮಾತಾಡ್ತಾ ಇದ್ರು. ವಿನಾಯಕ ಮಿತ್ರ ಬಳಗ ಅಂತೇಳಿ ಇವ್ರು ಹೇಳೋದು ಯಾರು ಗುರುತಿಸಿಲ್ಲ ಅಂತ ನನ್ನ ಮನಸ್ಸನ್ನು ಕೊನೆಗೆ ಗುರುತಿಸಿ ನಮ್ಮ ವಿನಾಯಕ ಮಿತ್ರದಲ್ಲಿ ಅದು ಪ್ರತಿ ವರ್ಷ ಒಂದು ವಿದ್ಯಾರ್ಥಿಗಾಗಿ ಕ್ಯಾರಿ ಮಾಡ್ತಾಯಿದ್ವಿ. ಹಾಗಾಗಿ ಅಲ್ಲಿ ಇವ್ರಿಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಇದ್ದು ಅಂತೇಳಿ ಇವೊಂದು ಸನ್ಮಾನ ಮಾಡಿಬಿಟ್ಟು ಗೌರವ ಸಮರ್ಪಣೆ ಮಾಡಿದ್ವಿ. ಹಾಗಾಗಿ ಈಗ ಏನೋ ಹೇಳಿದ್ರು ಫೀಸ್ದು ಎಲ್ಲ ತೊಂದರೆ ಅಂತೇಳಿ. ಹಾಗಾಗಿ ನಿಮ್ಮ ಒಂದು ಮಕ್ಕಳಿಗೆ ಎಷ್ಟು ಜನ ಆಯ್ಕೆ ಮಾಡ್ತೀರ, ಅದರಲ್ಲಿ ಒಂದು ಇಬ್ಬರಿಗೆ ಕೊಡುವಂಥ ಶಕ್ತಿ ಮೂಲಕ ಕೊಟ್ಟಿದ್ದಾರೆ. ಹಾಗಾಗಿ ಇಬ್ಬರು ಮಕ್ಕಳು ಫೀಸ್ಗಳು ಬರೆಸ್ಕೊಡ್ತೀವಿ. ನಂಜನಗೂಡು ಪಟ್ಟಣದ ಹಿರಿಯ ಕರಾಟೆ ತರಬೇತುದಾರರು ಹಾಗೂ ಶಿಬಿರದ ಆಯೋಜಕರು ಆದ ಮುರಳಿ ಮಾತನಾಡಿ, ನಂಜನಗೂಡು ಪಟ್ಟಣದಲ್ಲಿ ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಯಾರಾದರೂ ಇದ್ದರೆ ಅದು ನಾನೇ. ಕಳೆದ 30 ವರ್ಷದಿಂದ ಅನೇಕರಿಗೆ ಕರಾಟೆ ತರಬೇತಿ ನೀಡಿದ್ದೇನೆ. ಮುಂದೆಯೂ ಇದೇ ರೀತಿ ಇನ್ನಷ್ಟು ತರಬೇತಿ ನೀಡುವ ಹಂಬಲ ಇದ್ದು, ಇದಕ್ಕೆ ಕೆಲವೊಂದು ಸಹಾಯ ಮತ್ತು ಸಹಕಾರ ಬೇಕಿದೆ. ಇವತ್ತು ಪೆನಾಕ್ಸಿಲಾಟ್ ಎಂಬ ವಿಶಿಷ್ಟ ಕ್ರೀಡಾ ಕಲೆಯನ್ನ ಇಲ್ಲಿ ಯಶಸ್ವಿಯಾಗಿ ಆಯೋಜಿಸಿದ್ದು, ವಿದ್ಯಾರ್ಥಿನಿಯರಿಗೆ ತರಬೇತಿ ನೀಡಲಾಗಿದೆ. ಕರಾಟೆ ಮತ್ತು ಪೆನಾಕ್ಸಿಲಾಟ್ ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಸಾಧಕರುಗಳನ್ನ ನಂಜನಗೂಡು ಪಟ್ಟಣದಿಂದ ನೀಡುವ ಆಸೆ ಇಟ್ಟುಕೊಂಡಿರುವುದಾಗಿ ಹೇಳಿ ಕರಾಟೆ ಮತ್ತು ಪೆನಾಕ್ಸಿಲಾಟ್ ತರಬೇತಿಯ ಸದುದ್ದೇಶವನ್ನ ತಿಳಿಸಿದ್ರು. ಅಂಥವ್ರನ್ನ ಗುರುತಿಸ್ಕೊಂಡು ಅವರಿಗೆ ರೆಡಿ ಮಾಡಬೇಕು ಅಂತೇಳಿ ನಾನು ತುಂಬ ಗ್ರಾಮೀಣ ಪ್ರದೇಶಕ್ಕೆ
ಇಲ್ಲಿಂದ ವಿಲೇಜ್ಗಳಿಗೆಲ್ಲ ಹೋಗ್ಬೋದು. ಇದರಿಂದ ಕರಾಟೆನ ಎಲ್ಲ ಕಡೆ ಪರಿಚಯ ಮಾಡಿಸ್ಕೊಂಡು ನಿಮಗೆ ನೆನಪಿರಲಿ, ನನ್ನೇನು ಕೂಡ ಸ್ಟಾರ್ಟ್ ಮಾಡಾದ್ಮೇಲೆ ಚಾಮರಾಜನಗರ ಡಿಸ್ಟಿಕ್ಕಿಗೆ ಫಸ್ಟು ಕರಾಟೆ ಇಂಟ್ರೊಡ್ಯೂಸ್ ಮಾಡಿದೆ. ಡಿಸ್ಟಿಕ್ಕಿಗೆ 12 ಡಿಸ್ಟಿಕ್ಕಲ್ಲಿ ಓಡಾಡಬೇಕು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಪೆನಾಕ್ಸಿಲಾಟ್ ತರಬೇತುದಾರರಾದ ಮನೋಜ್, ರೋಟರಿ ಸ್ಕೂಲ್ ಅಧ್ಯಕ್ಷ ಕೆವಿ ಸುರೇಂದ್ರ, ರೋಟರಿ ಸಂಸ್ಥೆ ಅಧ್ಯಕ್ಷ ಅನಿಲ್ ಕುಮಾರ್, ರೋಟರಿ ಸದಸ್ಯರಾದ ಕೆಜಿ ರಮೇಶ್, ರೋಟರಿ ಶಾಲೆ ಶಿಕ್ಷಕರಾದ ಮಂಜುನಾಥ್, ಮೈಸೂರು ಚಾಮರಾಜನಗರ ಪೆನಾಕ್ಸಿಲಾಟ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಎಂಎಲ್ ಮೋಹನ್ ರಾಜ್ ಸೇರಿದಂತೆ ಇನ್ನಿತರರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭ ತರಬೇತಿ ಶಿಬಿರದಲ್ಲಿ ವಿದ್ಯಾರ್ಥಿನಿಯರೊಂದಿಗೆ ಪೋಷಕರು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು.